ಹಿಂದುಳಿದ ವರ್ಗದವ್ರಿಗೆ ಒಂದು ಅವಕಾಶ ಸಿಗಬೇಕು. ಯುವಕರು ಒಂದೇ ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳು ನಮ್ಮ ಕ್ಷೇತ್ರಕ್ಕಾಗಲಿ ಇಡೀ ರಾಜ್ಯಕ್ಕೆ ಆಗಲಿ ರಿಜ್ವಾನ್ ಅರ್ಷದ್ ಸರ್ ಅವರು ತುಂಬ ಅಭಿವೃದ್ಧಿ ಆಗ್ತದೆ. ಶಾಸಕ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಕ್ಯಾಬಿನೆಟ್ ಸಂಪೂರ್ಣವಾಗಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನೂತನ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಮಂತ್ರಿಮಂಡಲದಲ್ಲಿ ನಮ್ಮ ಶಿವಾಜಿನಗರ ಶಾಸಕರಾದ ಶ್ರೀಯುತ ಶ್ರೀ ರಿಜ್ವಾನ್ ಅರ್ಷದ್ ಅವ್ರಿಗೆ ನಮ್ಮ ಎಲ್ಲ ಶಿವಾಜಿನಗರ ಮತದಾರ ಕೋರಿಕೆ ಮೇಲೆ ಅವ್ರಿಗೆ ಮಂತ್ರಿಗಿರಿ ಮಾಡಬೇಕು ಅಂತೇಳಿ ಒಂದು ಮಿನಿಸ್ಟ್ರ್ ಪೋಸ್ಟ್ ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ನಮ್ಮ ಸಂಪಂಗಿ ರಾಮನಗರದ ಮುಖಂಡರು ಅವರು ಶಿವಾಜಿನಗರ ಕ್ಷೇತ್ರದ ಮುಖಂಡರು ಒಂದು ನಾವೆಲ್ಲ ವಿನಂತಿ ಏನಂದರೆ ನಮ್ಮ ಅಭಿವೃದ್ಧಿ ಅಧಿಕಾರರು ನಮ್ಮ ಅತಿ ಯುವ ರಾಜಕಾರಣಿಯಾದ ಶಾಸಕರಾದ ರಿಜ್ವಾನ್ ಅರ್ಷದ್ ಸರ್ ಅವರಿಗೆ, ಯಾಕಂದರೆ ಅವನ್ನ ಟ್ರಬಲ್ ಶೂಟರ್ ಅಂತಲೇ ಕರಿಬೋದು. ದಾವಣಗೆರೆ ಒಂದು ಬೈ ಎಲೆಕ್ಷನಲ್ಲಾಗಲಿ ಯಾವುದೇ ಒಂದು ಬೈ ಎಲೆಕ್ಷನಲ್ಲಾಗಲಿ ಒಂದು ಸಂದರ್ಭ ಪಕ್ಷದ ನಿಷ್ಠಾವಂತನಾಗಿ ದುಡಿದು ಆ ಪಕ್ಷಕ್ಕೆ ಗೆಲುವು ತಂದು ಕೊಟ್ಟವ್ರೆ. ಅವ್ರು ಒಂದು ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಾಗ ಇನ್ನೂ ಅಭಿವೃದ್ಧಿ ಆಗುತ್ತೆ. ಮುಂದಿನ ಮಂತ್ರಿಮಂಡಲ ಅವಧಿ ಮುಂದಿನ ದಿನಗಳಲ್ಲಿ ಮಂತ್ರಿಮಂಡಲ ಮತ್ತೆ 2ನೇ ಬಾರಿ ಕರೀತಾರೆ. ಅದು ಯುವಕರಿಗೆ ಅವಕಾಶ ಕೊಡ್ತೀನಿ ಅಂದರೆ ರಾಹುಲ್ ಗಾಂಧಿ ಅವರ ಒಂದು ಸಂದೇಶ ಯುವಕರಿಗೆ ಒಂದು ಅವಕಾಶ ಸಿಗಬೇಕು ಅನ್ನೋದು, ಹಿಂದುಳಿದ ವರ್ಗದವ್ರಿಗೆ ಒಂದು ಅವಕಾಶ ಸಿಗಬೇಕು. ಯಾಕೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಅಷ್ಟೇ ಯುವಕರು ಒಂದೇ ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳು ನಮ್ಮ ಕ್ಷೇತ್ರಕ್ಕಾಗಲಿ ಇಡೀ ರಾಜ್ಯಕ್ಕೆ ಆಗಲಿ ರಿಜ್ವಾನ್ ಅರ್ಷದ್ ಸರ್ ಅವರು ತುಂಬ ಅಭಿವೃದ್ಧಿ ಆಗ್ತದೆ. ಅದರಿಂದ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಒಂದೇ ವಿನಂತಿ, ನಮಗೂ ಒಂದು ಅವಕಾಶ ಮಾಡಿಕೊಡಿ. ಯಾಕೆ ಮಧ್ಯಸ್ಥಾನ ಬೆಂಗಳೂರು ನಗರದ ಮಧ್ಯಸ್ಥಾನ ಶಿವಾಜಿನಗರ ಕ್ಷೇತ್ರ, ಇಲ್ಲಿ ಕ್ಷೇತ್ರದ ವಿಧಾನಸೌಧ ಕೂಡ ನಮ್ಮ ಕ್ಷೇತ್ರದ ಮಂತ್ರಿಮಂಡಲ ಕೂಡ ಕ್ಷೇತ್ರ ಆಗಲಿ ನಮ್ಮ ಕ್ಷೇತ್ರಕ್ಕೆ ಬರುತ್ತೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯುವಕರ ಅವಕಾಶ ಕೊಡೋದ್ರಲ್ಲಿ ನಮ್ಮ ರಿಜ್ವಾನ್ ಅರ್ಷದ್ ಸರ್ಗೆ ಒಂದು ಒಳ್ಳೆಯ ಮಂತ್ರಿ ಸ್ಥಾನ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯವೈಖರಿಗಳು ಕಲಾಪಗಳಿಗೆ ಹೆಚ್ಚಿನ ಕಾರ್ಯವೈಖರಿ ಇನ್ನೂ ಮುಂದೆ ಮಂತ್ರಿ ಸ್ಥಾನ ಅನ್ನೋದು ಒಂದೇನಂದರೆ ಅಧಿಕ ಜವಾಬ್ದಾರಿ, ಶಾಸಕರಾದರೂ ಒಂದು ಜವಾಬ್ದಾರಿ ಅಂತೆ. ಮಂತ್ರಿ ಸ್ಥಾನ ಅಂದರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡ್ಬೋದು. ಎಲ್ಲ ಜನಾಂಗ ವರ್ಗದವ್ರಿಗೂ ದುಡಿಯೋಕ್ಕಿನ್ನ ಜಾಸ್ತಿ ಅವಕಾಶ ಸಿಗುತ್ತೆ. ಅದರಿಂದ ನಮ್ಮೆಲ್ಲ ಈ ದಿನ ನಾವು ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಒಂದು ಪ್ರಾರ್ಥನೆ ಮಾಡುತ್ತಾ, ಈ ದಿನ ವಾರ್ಷಿಕೋತ್ಸವಲ್ಲಿ ಪ್ರಸನ್ನ ಗಣಪತಿ ದೇವಸ್ಥಾನ ನಮ್ಮೆಲ್ಲ ಮುಖಂಡರು ಪ್ರಾರ್ಥನೆ ಮಾಡುತ್ತಾ ಆ ದೇವರಲ್ಲಿ ಕೇಳ್ಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ MLA ಆದ ಶ್ರೀ ರಿಜ್ವಾನ್ ಅರ್ಷದ್ ಸರ್ಗೆ ಮಂತ್ರಿಮಂಡಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಎಷ್ಟು ಅಭಿವೃದ್ಧಿ ನಮ್ಮ ರಾಜ್ಯ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ನಮ್ಮ ಮಾಜಿ ಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾವು ವಿನಂತಿ ಮಾಡ್ಕೊತೀರಿ. ಮಂಜುನಾಥ್, ಸಂಪಂಗಿ ರಾಮನಗರ ಶಿವಾಜಿನಗರ ಪ್ರಚಾರ ಸಮಿತಿ ಅಧ್ಯಕ್ಷರು. ಇಲ್ಲಿ ಸೇರಿದ್ದು ಉದ್ದೇಶ ಏನಂದರೆ ದೇವಸ್ಥಾನದಕ್ಕೆ 10 ಲಕ್ಷ ಕೊಟ್ಟು ರಾಜಗೋಪುರ ನಿರ್ಮಾಣಕ್ಕೆ 10 ಲಕ್ಷ ಕೊಟ್ಟು ನಮ್ಮ ರಿಜ್ವಾನ್ ಅರ್ಷದ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾವ ಧರ್ಮನೂ ನೋಡೋದಿಲ್ಲ, ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಮಾಜಿ ಸದಸ್ಯರಾದ ಆರ್ ವಸಂತಕುಮಾರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಗಿರೀಶ್ ಅವರು ಮತ್ತು ಆಗಲಿ ಜಗದೀಶ್ ಅವರು ಎಲ್ಲರೂ ಇಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆ ಕೊಟ್ಟು ಅವ್ರಿಗೆ ಕಾಂಗ್ರೆಸ್ ಪಕ್ಷ ಏನು ಹೇಳಿತ್ತು ಹೈಕಮಾಂಡ್ ಅವರು, ಸೊ ಎಲ್ಲ ಯುವಕರಿಗೆ ಆದ್ಯತೆ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದನ್ನು ನಡೆಸ್ಕೊಡ್ಬೇಕು. ಇವರು ಯುವಕರಿದ್ದಾರೆ, ಆದರ್ಶ ವ್ಯಕ್ತಿಗಳು, ವಿದ್ಯಾವಂತರು, ಮುಖ್ಯವಾಗಿ ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ. ಇವ್ರಿಗೆ ದಯವಿಟ್ಟು ನಮ್ಮ ಆಗ್ರಹ ಅಂದ್ಕೊಳ್ಳಿ, ಇಲ್ಲ ಒತ್ತಾಯ ಅಂದ್ಕೊಳ್ಳಿ, ದಯವಿಟ್ಟು ನಮಗೆ ಶಾಸಕ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನಮಸ್ತೆ, ನನ್ನ ಹೆಸರು ಅಮಿತ್ ರಾಜ್ ಅಂತ, ಸಂಪಂಗಿ ರಾಮನಗರ. ಈಗಾಗಲೇ ಈಗ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿಂದ ಅಭಿನಂದಿಸುತ್ತಾ, ಸಚಿವ ಸಂಪುಟ ಈಗಾಗಲೇ ಮೊದಲನೇ ಹಂತದಲ್ಲಿ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀಯುತ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ನಮ್ಮಿಂದ ಕೋರಿಕೆ. ಏನಕ್ಕೆ ಅಂದರೆ ಮುಂದಿನ ಅವರು ಒಂದು ಯುವಕರಾಗಿ, ಅವರು ವಿದ್ಯಾವಂತರಾಗಿ, ಎಲ್ಲ ಬಲ್ಲವರಾಗಿ ಎಲ್ಲ ನಮ್ಮ ಜಾತಿ ಮತ ಎಲ್ಲರನ್ನೂ ಒಟ್ಟಾಗಿ ತಗೊಂಡ್ಕೊಂಡು ಹೋಗ್ತಾರೆ ಅಂತ ಒಂದು ಭರವಸೆಯಿಂದ ನಮ್ಮೆಲ್ಲರ ಕೋರಿಕೆ, ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಕೋರಿಕೆ. ನನ್ನ ಹೆಸರು ಗಿರೀಶ್ ಅಂತ. ಇವತ್ತಿನ ದಿನ ಭಾಳ ವಿಶೇಷ ದಿನ. ಇವತ್ತು ನೋಡಿ, ಗಣೇಶನ ದಿವಸದಲ್ಲಿ ಎಲ್ಲ ವರ್ಗದವರು, ರಿಪೀಟ್ ಅಗೇನ್ ಎಲ್ಲ ವರ್ಗದವರು ಬಂದು ಸಂಕಲ್ಪ ಮಾಡಿದ್ದಾರೆ. ವಿಷಯ ಇಷ್ಟೇ, 2 ಬಾರಿ ಗೆದ್ದಿದ್ದಾರೆ ರಿಜ್ವಾನ್ ಅರ್ಷದ್, 2 ಬಾರಿ ಗೆದ್ದಿದ್ದಾರೆ. ಭಾಳಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ಭಾಳಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ರಿಸಲ್ಟ್ ಮಾಡ್ಕೊಂಡು ಹೋಗಿ ಗೊಬ್ಬಂದು ಆಡ್ತಾ ಇತ್ತು. ಇವತ್ತು ಐ ಕ್ಲಾಸ್ ನಂಬರ್ 1 ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ನೋಡಿ BSW ಅಲ್ಲಿ ವಾಟರ್ದಾಗಲಿ ಗಾರ್ಬೇಜ್ ಆಗಲಿ ನಮ್ಗೆ ಏನೇ ಕುಂದುಕೊರತೆ ಆಗಲಿ ಇಮ್ಮಿಡಿಯೇಟ್ಲಿ ನಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ. ಇವತ್ತು ನಾವು ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಒಂದು
ದಯವಿಟ್ಟು ಇಂಥ ಯಂಗ್ಸ್ಟರ್ನ ಇಟ್ಕೊಳ್ಳಿ. ಕ್ಯಾಬಿನೆಟ್ ಸಂಪೂರ್ಣವಾಗಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಇಲ್ಲಿ ಯಾವ ಜಾತಿಯನ್ನು ಎಲ್ಲ ವರ್ಗದವರು ಬೇಡಿಕೆಯಲ್ಲಿ ಕೇಳ್ತಾ ಇದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ. ದಯವಿಟ್ಟು ಒಂದು ಆಗ್ರಹ ಮಾಡ್ತೀವಿ, ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ನೀಡಬೇಕು. ನಮ್ಮ ರಿಜ್ವಾನ್ ಅರ್ಸದ್ ಸಾಹೇಬರು ತುಂಬ ನಮ್ಮ ಏರಿಯಾನಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವ್ರು ಬಂದಾಗಿಂದ ನಮಗೆ ಯಾವುದೂ ತೊಂದರೆಗಳಿಲ್ಲ. ಎಲ್ಲ ಪ್ರತಿಯೊಂದು ಕಾರ್ಯಕ್ರಮನೂ ಏನೊಂದು ಹೇಳಿದ್ರು, ಒಂದು ತೊಂದರೆ ಹೇಳಿದ್ರು ಇಮಿಡಿಯೇಟ್ ಅದನ್ನು ರೆಸ್ಪಾಂಡ್ ಮಾಡಿ ಎಲ್ಲ ಜನ ಮೆಚ್ಚಿನ ನಾಯಕರಾಗಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ. ನನ್ನ ಹೆಸರು ನಾಗಮ್ಮ ಅಂತ. ಈ ರಿಜ್ವಾನ್ ಅಸ್ವತ್ತು MLA ಆದಾಗಿಂದ ತುಂಬ ಕೆಲಸಗಳನ್ನ ಮಾಡಿದ್ದಾರೆ. ನಮಗೆ ಎಲ್ಲ ಯಶಸ್ವಿ ಆಗಿದೆ, ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ. ಮುಂದಕ್ಕೆ ಅವ್ರಿಗೆ ಯಶಸ್ವಿ ಆಗಲಿ. ಇವಾಗ ಕಾರ್ಯನ ಮುಂದೆ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಗೆ ಸಚಿವ ಸ್ಥಾನನ ಅವ್ರಿಗೆ ಕೊಡಬೇಕು ಅಂತ ನಮ್ಮ ಬೇಡಿಕೆ.